ಇವತ್ತ ಭಾರತದ ಸ್ಟಾಕ್ ಮಾರ್ಕೆಟ್ ಏರೈತಿ ಮತ್ತ ಗ್ಲೋಬಲ್ ಮಾರ್ಕೆಟ್ ಅನ್ನು ಇವತ್ತು ಬಾಳ ಏರೈತ್ರಿ. ಕೊರಿಯಾದ ಮಾರ್ಕೆಟ್ ಅನ್ನು ಇವತ್ತ 10% ಕಿಂತ ಹೆಚ್ಚು ಸೇರಿ ಕ್ಲೋಸಿಂಗ್ ಕೊಟ್ಟೈತಿ. ಅದ ಕಾರಣ ಯಾಕೆ ಭಾರತದ ಮಾರುಕಟ್ಟೆ ಈ ತರ ಇರತೈತಿ ಕಂಟಿನ್ಯೂ ಅಂತ ಅದ್ರ ಬಗ್ಗೆನ ಡೀಟೇಲ್ ದಾಗ ಸರಳವಾಗಿ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ. ನೋಡಬಹುದು ನೀವು ಇವತ್ತ ನಮ್ ದೇಶದ ಮಾರುಕಟ್ಟೆದ್ ನಾವು ಪರ್ಫಾರ್ಮೆನ್ಸ್ ನೋಡ್ರೆ ನಿಫ್ಟಿ 0.27% ಏರೈತಿ, ಬ್ಯಾಂಕ್ ನಿಫ್ಟಿ 0.21% ಏರೈತಿ, ಸೆನ್ಸೆಕ್ಸ್ ಅನ್ನು ಸಹ 0.21% ಏರಿ ಕ್ಲೋಸಿಂಗ್ ಕೊಟ್ಟೈತಿ. ಮಿಡ್ ಕ್ಯಾಪ್ ಇಂಡೆಕ್ಸ್ ಅನ್ನು 0.47% ಏರೈತಿ, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅನ್ನು 0.42% ಏರೈತಿ. ಇವತ್ತ ಮಾರ್ಕೆಟ್ ಗ್ರೀನ್ ದಾಗನ ಐತಿ, ಬಟ್ ಬಹಳನು ಗ್ರೀನ್ ದಾಗಿಲ್ಲ. ಆದ್ರೂ ಏನ್ ಕಂಟಿನ್ಯೂ ಏರಾತೈತಿ. ಈ ವೀಕೆಂಡ್ ಮಾರ್ಕೆಟ್ ಕಂಟಿನ್ಯೂ ಏರೈತಿ. ಅದನ್ನ ನೋಡ್ರೆ ಇವತ್ತಿಂದ ಏರಿದ್ದನು ಪಾಸಿಟಿವ್ ಅಂತ ನಾವು ಕನ್ಸಿಡರ್ ಮಾಡಬಹುದ. ಅದ್ರಾಗನು ಮೇನ್ ಇವತ್ತ ಫ್ರೈಡೆ ಇತ್ತ, ನಾಳಿಂದ ಮಾರ್ಕೆಟ್ ಹಾಲಿಡೇ ಇರ್ತೈತಿ. ಅದ ಕಾರಣ ಬಹಳ ದಿನ ಆತ ನಾವು ನೋಡಾತಿದ್ದು ಫ್ರೈಡೆ ದಿನ ಮಾರ್ಕೆಟ್ ಬಿದ್ದನ ಕ್ಲೋಸಿಂಗ್ ಕೊಡಾತಿತ್ತ. ಯಾಕಂತಂದ್ರ ಹಾಲಿಡೇ ದಿವ್ಸ ಏನ್ರೆ ಕೆಟ್ಟ ಸುದ್ದಿ ಬಂದೋತಂತ ಮೊದ್ಲ ಅಂಜಿ ಮಾರ್ಕೆಟ್ ನೆಗೆಟಿವ್ ರಿಯಾಕ್ಟ್ ಮಾಡಾತಿತ್ತ. ಬಟ್ ಇವತ್ ನೋಡ್ಬೋದು ನೀವು ಮಾರ್ಕೆಟ್ ಲಾಸ್ಟ್ ಅವರ್ಸ್ ನಾಗ ಸ್ವಲ್ಪ ಹೊತ್ತಲೆ ಮಾರ್ಕೆಟ್ ಮತ್ ಬುಲ್ಲಿಶ್ ಆತ, ಮತ್ ಸ್ವಲ್ಪ ಲಾಸ್ಟಿಗ ಕುಸಿತ ಕಂಡ್ ಬಂತ. ಬಟ್ ಅಷ್ಟು ಏನ ಕುಸಿತ ಕಂಡ್ ಬಂದಿಲ್ಲ, ಆದ್ರೂ ಸಹ ಗ್ರೀನ್ ದಾಗನ ಕ್ಲೋಸಿಂಗ್ ಕೊಟ್ಟೈತಿ. ಗ್ಲೋಬಲ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ರೂ ನೋಡ್ಬೋದು ನೀವು. US ಮಾರ್ಕೆಟ್ ಅನ್ನು ಎಲ್ಲ ಫುಲ್ ಪಾಸಿಟಿವ್ ಇದಾವ್ರಿ. ನಿನ್ನೆ ದಿನ US S&P 500 ನಿನ್ನೆ ದಿನ 1.66% ಏರ್ ಕ್ಲೋಸಿಂಗ್ ಕೊಟ್ಟೈತಿ. ನ್ಯಾಸ್ಡ್ಯಾಗ್ ಸಹ 2.79% ಏರಿ ಕ್ಲೋಸಿಂಗ್ ಕೊಟ್ಟೈತಿ. ಡಾವ್ ಫ್ಯೂಚರ್ ಕರೆಂಟ್ 0.5% ಗಿಂತನೂ ಹೆಚ್ಚು ಏರಿ ಕ್ಲೋಸಿಂಗ್ ಕೊಟ್ಟೈತಿ. ಅದ ಕಾರಣ ಇದು ಒಂದ್ ಪಾಸಿಟಿವ್ ಆತ. ಆ ಒಂದ್ ಕಾರಣದಿಂದನೂ ಮಾರ್ಕೆಟ್ ಈ ತರ ಪಾಸಿಟಿವ್ ನ ಕ್ಲೋಸಿಂಗ್ ಕೊಟ್ಟವಂತ ಅನ್ಬೋದು. ಯುರೋಪಿಯನ್ ಮಾರ್ಕೆಟ್ ಎಲ್ಲ ಫುಲ್ ಗ್ರೀನ್ ದಾಗ ಇದಾವ. ಏಷ್ಯನ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ರೆ ಜಪಾನ್ ಮಾರ್ಕೆಟ್ ಏನ್ ಕುಸಿಯಾತಿತ್ ಕಂಟಿನ್ಯೂ, ಅದು ಸಹ ನೋಡ್ಬೋದು ಇವತ್ತ ಫುಲ್ ಗ್ರೀನ್ ದಾಗನ ಐತಿ. ಮತ್ತ ಕೊರಿಯಾ ಮಾರ್ಕೆಟ್ ಏನ್ ಕಂಟಿನ್ಯೂ ಕುಸಿಯಾತಿತ್ತ, ಅದು ಸಹ ಇವತ್ ಫುಲ್ ಬುಲ್ಲಿಸ್ ಇತ್ತಂತ ನಾವ್ ಅನ್ಬೋದ. ಅದರಿಂದ ಮೇನ್ ಕಾರಣ ಏನಂತಂದ್ರ US ಏನ AI ಕಂಪ್ನಿಗಳು ಇದಾವ. ಅದ್ರಾಗನು ಮೇನ್ ಮೈಕ್ರೋಸಾಫ್ಟ್ ಮತ್ ಅಮೆಜಾನ್ ಇವು ಕಂಪ್ನಿಗಳದ ಅರ್ನಿಂಗ್ಸ್ ಬಾಳ ಒಳ್ಳೇದ್ ಬರತೈತ್ರಿ. ಟೆಕ್ ಕಂಪ್ನಿಗಳದ ಅರ್ನಿಂಗ್ಸ್, AI ಕಂಪ್ನಿಗಳದ ಅರ್ನಿಂಗ್ಸ್ ಬಾಳ ಒಳ್ಳೇದ್ ಬರತೈತಿ ಕ್ವಾರ್ಟರ್ಲಿ ರಿಸಲ್ಟ್ ನಾಗ. ಅದ್ರದನ್ನ ಪರಿಣಾಮ ಡೈರೆಕ್ಟ್ ನಮಗ US ಮಾರ್ಕೆಟ್ ನಾಗ ಮತ್ತ ಕೊರಿಯಾ ಮತ್ತ ಜಪಾನ್ ಮಾರ್ಕೆಟ್ ನಾಗ ಕಾಣಿತ. ಬಟ್ ಇವೆಲ್ಲಾ ಮಾರುಕಟ್ಟೆದ IT ಕಂಪ್ನಿಗಳಿಗೆ ಪಾಸಿಟಿವ್ ಆತಂತಂದ್ರ ಭಾರತದ IT ಕಂಪ್ನಿಗಳಿಗೆ ನೆಗೆಟಿವ್ ಆಗ್ತೈತಿ. ಅದ ಕಾರಣ ಇವತ್ತ ಭಾರತದ IT ಕಂಪ್ನಿ 1.56% ಬಿದ್ದ ಕ್ಲೋಸಿಂಗ್ ಕೊಟ್ಟೈತಿ. ನೀವು ನೋಡಬಹುದ. ಈಗೆಲ್ಲಾ ಉಲ್ಟಾ ಆಗತೈತ್ರಿ. US IT ಕಂಪ್ನಿಗಳು ಏರಿದ್ದು ಅಥವಾ US IT ಇಂಡೆಕ್ಸ್ ಏನ್ರ ಏರಿತಂತಂದ್ರ ಅಥವಾ ಕೊರಿಯಾದ ಮಾರ್ಕೆಟ್ ಅಥವಾ ಕೊರಿಯಾದ ಏನ್ರ IT ಕಂಪ್ನಿಗಳದ್ದು ಏರಿದ್ದು ಅಂತಂದ್ರ ಡೈರೆಕ್ಟ್ ನೆಗೆಟಿವ್ ಪರಿಣಾಮ ಭಾರತದ IT ಕಂಪ್ನಿಗಳ ಮ್ಯಾಗ ಬೀಳತೈತಿ. ಈ ತರ ಈಗ ಮಾರ್ಕೆಟ್ ಕೆಲಸ ಮಾಡತೈತಿ ಅಂತ ನಾವ್ ಅನ್ಬೋದ. ಅದ್ರಾಗನು ಮೇನ್ ಏನಂತಂದ್ರ ಭಾರತದ IT ಕಂಪ್ನಿಗಳ ಕಂಟಿನ್ಯೂ 3 ದಿನ ಆತ ಏರಾತಿದ್ದು. ಅದ ಕಾರಣನು ಇವತ್ತ ಪ್ರಾಫಿಟ್ ಬುಕಿಂಗ್ ಬಂದಿರಬಹುದು. ಆ ಒಂದ್ ಕಾರಣದಿಂದನು 1.5% ಗಿಂತ ಹೆಚ್ಚ ಈಗ ಸದ್ಯ ಭಾರತದ IT ಇಂಡೆಕ್ಸ್ ಕುಸಿದೈತಂತ ನಾವ್ ಅನ್ಬೋದ. ಮತ್ ನಾವ US ಮತ್ತ ಇರಾನದ ಯುದ್ಧ ನೋಡ್ರ ಅದು ಸಹ ಕಂಟಿನ್ಯೂ ಸ್ಟಾರ್ಟ್ ಐತ್ರಿ. ಇವ್ರ ಮ್ಯಾಗ ಹೋಗಿತಾರ, ಇವ್ರ ಅವ್ರ ಮ್ಯಾಗ ಹೋಗಿತಾರ. ಬಟ್ ಇದರಿಂದ ಕ್ರೂಡ್ ಆಯಿಲ್ ಮ್ಯಾಗ ಸ್ವಲ್ಪ ಪರಿಣಾಮ ಬಿದ್ದೈತಿ, ಬಟ್ ಬಹಳ ಬಿದ್ದಿಲ್ಲ. ನೋಡ್ಬೋದು ನೀವು WTI ಕ್ರೂಡ್ ಆಯಿಲ್ $84 ಕಡೆನ ಐತಿ, ಬ್ರೆಂಟ್ ಕ್ರೂಡ್ ಆಯಿಲ್ ಅನ್ನು $90 ಕಡೆನ ಐತ್ರಿ. ಬಿದ್ದೈತಿ, ಬಾಳು ಏನ್ ಬಿದ್ದಿಲ್ಲ. ಇನ್ನ ಹೆಚ್ಚು ಇರ್ಬೋದು ಅಂತ ಎಲ್ಲಾರು ಅನ್ನತೀರ. ಬಟ್ ಯುದ್ಧ ಅಷ್ಟು ತೀವ್ರತೆಯಲ್ಲಿ ನಡಿಲಿಲ್ಲ. ಅದ ಕಾರಣ ಕ್ರೂಡ್ ಆಯಿಲ್ ಮತ್ತ $80 to $90 ಸಮೀಪನ ಬಂದೈತಂತ ನಾವ್ ಅನ್ಬೋದ. ಬಟ್ ಇದನ್ನ ನಾವು ನೆಗೆಟಿವ್ ನ ಅಂತ ಕನ್ಸಿಡರ್ ಮಾಡಬಹುದಾ. ಯಾಕಂತಂದ್ರ ಕ್ರೂಡ್ ಆಯಿಲ್ ಭಾರತ ಎಲ್ಲಕ್ಕಿಂತ ಹೆಚ್ಚು ಇಂಪೋರ್ಟ್ ಮಾಡ್ಕೋತೈತಿ. ಅದೇನ್ರಿ $80 ಕಳಕ್ ಶಿಖರನ ಭಾರತಗ ಒಳ್ಳೇದ. ಈಗ ಸ್ವಲ್ಪ ಏರೈತಿ. ಅದ ಕಾರಣ ಈಗ ಸದ್ಯ ಶಾರ್ಟ್ ಟರ್ಮ್ ನಾಗ ಅಷ್ಟು ಫರಕ್ ಬೀಳಂಗಿಲ್ಲ. ಬಟ್ ಲಾಂಗ್ ಟರ್ಮ್ ನಾಗನು ಏನ್ರ ಇದ ಪ್ರೈಸ್ ಇತ್ತಂತಂದ್ರ ಇದು ಒಂದ್ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಭಾರತದ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಬೀಳ್ಬೋದು ಅಂತ ನಾವ್ ಅನ್ಬೋದ. ಮತ್ತೊಂದನ್ನು ಭಾರತದ ಮಾರುಕಟ್ಟೆ ಇವತ್ತು ಗ್ರೀನ್ ಇರಾಕ್ ಮತ್ತೊಂದನ್ನು ಮೇನ್ ಕಾರಣ ಏನಂತಂದ್ರೆ FIs ಬೈಯಿಂಗ್ ಮತ್ ಸ್ಟಾರ್ಟ್ ಆಗೈತ್ರಿ. ಅದ ಕಾರಣನು ಭಾರತದ ಮಾರುಕಟ್ಟೆ ಗ್ರೀನ್ ಇದಾವಂತ ನಾವ್ ಅನ್ಬೋದ. FIs ಮರಳಿ ಬರೋಣ ಮತ್ ಕ್ರೂಡ್ ಆಯಿಲ್ ಬೆಲೆನು ಮೊದ್ಲಿನ್ಕಿಂತ ಸ್ವಲ್ಪ ಕುಸಿದ್ರಿಂದನು ಭಾರತದ ರುಪೀಸ್ ಅನ್ನು ಸಹ ಸ್ಟ್ರಾಂಗ್ ಆಗೈತ್ರಿ. ಭಾರತದ ರುಪೀಸ್ ಸ್ಟ್ರಾಂಗ್ ಆಗಿದ್ರಿಂದ ಇದು ಒಂದ್ ಸಪೋರ್ಟ್ ಕೊಡತೈತಿ ಮಾರುಕಟ್ಟೆ. ಅದ ಕಾರಣ ಭಾರತದ ಮಾರುಕಟ್ಟೆ ಈ ತರ ಏರಾತೈತಿ ಕಂಟಿನ್ಯೂ ಅಂತ ನಾವ್ ಅನ್ಬೋದ. ಮತ್ತೊಂದ ಕಂಪ್ನಿಗಳದ ಅರ್ನಿಂಗ್ಸ್ ಅನ್ನು ಬಹಳ ಸ್ಟ್ರಾಂಗ್ ಬರತೈತಿ. ಅದ್ರಾಗನು ದೊಡ್ಡ ದೊಡ್ಡ ಕಂಪ್ನಿಗಳು ಬಜಾಜ್ ಫೈನಾನ್ಸ್, ಬಜಾಜ್ ಫಿನ್ಸರ್ವ್, ಟಾಟಾ ಸ್ಟೀಲ್ ಇಂತ ದೊಡ್ಡ ದೊಡ್ಡ ಕಂಪ್ನಿಗಳದನ್ನು ಅರ್ನಿಂಗ್ಸ್ ಬಹಳ ಒಳ್ಳೇದ್ ಬರೋದ್ರಿಂದ, ಕ್ವಾರ್ಟರ್ಲಿ ಅರ್ನಿಂಗ್ಸ್ ಒಳ್ಳೇದ್ ಬರೋದ್ರಿಂದನು ಮಾರ್ಕೆಟ್ ಸ್ವಲ್ಪ ಸಪೋರ್ಟ್ ಸಿಗತೈತಿ. ಅದ ಕಾರಣನು ಮಾರ್ಕೆಟ್ ಈ ತರ ಏರಾತೈತಿ ಅಂತ ನಾವ ಅನ್ಬೋದ. ಮತ್ತೊಂದನೇ ಏನ್ ಕಾರಣ ಅಂತಂದ್ರೆ ಭಾರತದ ಮಾರುಕಟ್ಟೆ ಈ ತರ ಏರಾಕ ಗ್ಲೋಬಲ್ ಮಾರ್ಕೆಟ್ ಅನ್ನು ಇವತ್ತೆಲ್ಲಾ ಪಾಸಿಟಿವ್ ಇದ್ದು. ಅದ ಕಾರಣನು ಭಾರತದ ಮಾರುಕಟ್ಟೆ ಪಾಸಿಟಿವ್ ಐತ
ಅಂತ ನಾವ್ ಅನ್ಬೋದ. ಮತ್ ನಾವು ಬ್ಯಾರೆ ಸೆಕ್ಟರ್ಗಳದ್ದು ಪರ್ಫಾರ್ಮೆನ್ಸ್ ಇವತ್ ನೋಡ್ಬೋದು ನೀವು. ನಿಫ್ಟಿ ಆಟೋ 1.64% ಇರೈತಿ, ಬ್ಯಾಂಕ್ ನಿಫ್ಟಿ 0.21% ಇರೈತಿ, ಫೈನಾನ್ಷಿಯಲ್ ಸರ್ವಿಸಸ್ 1.31% ಇರೈತಿ, FMCG ನೆಗೆಟಿವ್ ಐತಿ ಇವತ್ತ 1.05%, ನಿಫ್ಟಿ ಐಟಿ 1.5% ನೆಗೆಟಿವ್ ಐತಿ, ಮೀಡಿಯಾ 2% ಗಿಂತ ಹೆಚ್ಚು ಇರೈತಿ, ಮೆಟಲ್ ಅನ್ನು ಸಹ ಪಾಸಿಟಿವ್ ಐತಿ, ಫಾರ್ಮಾ 0.72% ಪಾಸಿಟಿವ್ ಐತಿ, ನಿಫ್ಟಿ PSU ಬ್ಯಾಂಕ್ 0.47% ಪಾಸಿಟಿವ್ ಐತಿ, ರಿಯಾಲಿಟಿ 0.22% ಪಾಸಿಟಿವ್ ಐತಿ, ಪ್ರೈವೇಟ್ ಬ್ಯಾಂಕ್ ಸಹ ಪಾಸಿಟಿವ್ ಐತಿ, ಬಟ್ ಬಹಳ ಏನ್ ಪಾಸಿಟಿವ್ ಇಲ್ಲ. ಆದ್ರೂ ನೋಡಬಹುದು 0.03% ಪಾಸಿಟಿವ್ ಐತಿ, ಹೆಲ್ತ್ ಕೇರ್ 0.33% ಪಾಸಿಟಿವ್ ಐತಿ, ಕನ್ಸ್ಯೂಮರ್ ಡ್ಯೂರೇಬಲ್ಸ್ 0.44% ಪಾಸಿಟಿವ್ ಐತಿ, ನಿಫ್ಟಿ ಆಯಿಲ್ ಅಂಡ್ ಗ್ಯಾಸ್ 1.08% ಪಾಸಿಟಿವ್ ಐತಿ, ಕೆಮಿಕಲ್ 0.36% ಪಾಸಿಟಿವ್ ಐತಿ. ಓವರ್ ಆಲ್ ಸೆಕ್ಟರಲ್ ಪರ್ಫಾರ್ಮೆನ್ಸ್ ನೋಡ್ರೂ ಪಾಸಿಟಿವ್ ನ ಇದಾವಂತ ನಾವು ಅನ್ಬೋದ. ಮೇನ್ ಓವರ್ ಆಲ್ ಭಾರತದ ಮಾರುಕಟ್ಟೆ ಸ್ಟ್ರಾಂಗ್ ಐತ್ರಿ. ಐಟಿ ಇಂಡೆಕ್ಸ್ ನಾಗ ಸ್ವಲ್ಪ ಕುಸಿತ ಕಂಡು ಬಂತ, ಯಾಕಂದ್ರೆ ಕಂಟಿನ್ಯೂ ಇರತ್ತಿತ್ತು, ಅದ ಕಾರಣ ಕುಸಿತ ಕಂಡು ಬಂದಿರಬಹುದ. ಮತ್ ಗ್ಲೋಬಲ್ ನಾಗನು AI ಕಂಪ್ನಿಗಳು ಒಳ್ಳೆ ಅರ್ನಿಂಗ್ಸ್ ತೋರ್ಸತ್ತಾವ, ಒಳ್ಳೆ ಪರ್ಫಾರ್ಮ್ ಮಾಡತ್ತವ. ಅದು ಒಂದ್ ಕಾರಣದಿಂದನು ಇವತ್ ಸ್ವಲ್ಪ ಐಟಿ ನಾಗ ಸೆಲ್ಲಿಂಗ್ ಇತ್ತಂತ ನಾವ್ ಅನ್ಬೋದ. ಮೇನ್ ಸೆಲ್ಲಿಂಗ್ ಬಾ ದಿನ ಇರತ್ತಿದ್ದು, ಅದ ಕಾರಣ ಬಂದೈತಿ. ಮತ್ತೊಂದನೇ ಏನಂತಂದ್ರ FIs ಬೈಯಿಂಗ್ ಅನ್ನು ಮಸ್ಟ್ ಸ್ಟಾರ್ಟ್ ಆಗೈತಿ. ಇದೇ ತರ ಕಂಟಿನ್ಯೂ ಇರ್ತೈತೋ ಇಲ್ಲೋ ಅಂತ ನಾವು ನೋಡ್ಬೇಕಾ. ಮತ್ತೆ ಗ್ಲೋಬಲ್ ಮಾರ್ಕೆಟ್ ಪಾಸಿಟಿವ್ ಇರೋದ್ರಿಂದ ಅದು ಒಂದ್ ಸಪೋರ್ಟ್ ಕೊಟ್ಟೈತಿ. ರುಪೀಸ್ ಇವ ಸ್ಟ್ರಾಂಗ್ ಆಗಿದ್ರಿಂದ ಅದು ಒಂದ್ ಸಹ ಮಾರ್ಕೆಟ್ ಸಪೋರ್ಟ್ ಕೊಟ್ಟೈತಿ. ಓವರ್ ಆಲ್ ಮೇನ್ ನಾವ US ಮತ್ತು ಇರಾನ್ ಯುದ್ಧ ಮ್ಯಾಗನ ಕಣ್ಣಿಡ್ಬೇಕಾ. ಯುದ್ಧ ಏನ್ರೆ ನಿಂತಿತ್ತಂದ್ರ ಬಾಳ ಒಳ್ಳೇದ, ಅಥವಾ ಈ ವೀಕೆಂಡ್ ನಾಗ ಯುದ್ಧ ಏನ್ರೆ ಬಾಳ ಮತ್ ಹೆಚ್ಚ ಬೆಳಿತಂದ್ರ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತ ನಾವ್ ಅನ್ಬೋದ. ಇದ ಒಂದ್ ಅನ್ಸರ್ಟನಿಟಿ ಐತಿ. ಮತ್ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ ಆಟ ಸ್ಟಾರ್ಟ್ ಆಗತೈತಿ. ಅವರು ಸಹ ಮತ್ ಮಾತಾಡತಾರ ಟೆರಿಫ್ ಬಗ್ಗೆ. ಅದ ಕಾರಣ ಅದ್ರ ಮ್ಯಾಗನು ನಮ್ದ ಕಣ್ಣಿರ್ಬೇಕ. ಮತ್ ಉಳ್ದಿದ್ ನೋಡ್ರಿ ಎಲ್ಲಾ ಒಳ್ಳೇದನ್ನ ಐತ್ರಿ ಸದ್ಯ ಮಾರುಕಟ್ಟೆಗ. ಅದ ಕಾರಣ ಇವತ್ತ ಮಾರ್ಕೆಟ್ ಏರಿನ ಕ್ಲೋಸಿಂಗ್ ಕೊಟ್ಟೈತಿ, ಅಥವಾ ಪಾಸಿಟಿವ್ ನ ಇತ್ತಂತ ನಾವ್ ಅನ್ಬೋದ. ಓವರ್ ಆಲ್ ಇದೈತಿ ಇವತ್ತಿನ ವಿಡಿಯೋ ಚಲೋ ಅನ್ಸಿದ್ರೆ ಲೈಕ್ ಮಾಡ್ರಿ. ಇದೇ ತರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಸ್ವಲ್ಪ ಶೆಡ್ಯೂಲ್ ಬಿಸಿ ನಡೆದಿದ್ರಿಂದ ಬರೀ ನ್ಯೂಸ್ದು ವಿಡಿಯೋಗಳನ್ನ ಹಾಕತೇನೆ. ಬಟ್ ನೆಕ್ಸ್ಟ್ ವೀಕ್ ದಿಂದ ಬಹಳ ಇಂಪಾರ್ಟೆಂಟ್ ವಿಡಿಯೋಗಳು ಬರೋವಿದಾವ. ಆ ವಿಡಿಯೋಗಳನ್ನ ನೋಡೋದಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಇದೈತಿ ಇವತ್ತಿನ ವಿಡಿಯೋ ಚಲೋ ಅನ್ಸಿದ್ರೆ ಲೈಕ್ ಮಾಡ್ರಿ. ಮತ್ತೆ ಕಮೆಂಟ್ ನಾಗ ವಿಡಿಯೋ ಹೆಂಗ್ ಅನ್ಸಿತ್ತು ಅಂತ ತಿಳಿಸ್ರಿ, ಅಥವಾ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡ್ರಿ. ಇದೇ ಇತ್ತು ಇವತ್ತಿನ ವಿಡಿಯೋ. ಧನ್ಯವಾದಗಳು.